ಆ್ಯಂಡ್ ಅವಳಿಗೆ ಪ್ರಜ್ಞೆ ಬರೋಕ್ಕೂ ಮುಂಚೆನೆ ಯಾರೊಬ್ರಿಗೂ ಯಾವ ಥರದ ಚಿಕ್ಕ ಡೌಟು ಬರ್ದಿರೋ ಹಾಗೆ ಮಲ್ಲಿಕತನ ಹಾಸ್ಪಿಟ್ಲಲ್ಲೇ ಮುಗಿಸ್ಬಿಡ್ತೀವಿ. ಹಳೆಮಯ್ಯ, ನೀನು ಮಾಡೋ ಸ್ಕ್ರೀನ್ ಪ್ಲೇ ಎಲ್ಲ ಸೂಪರ್ ಆಗಿರುತ್ತೆ ಕಣೋ, ಆದರೆ ಅದರ ಎಕ್ಸಿಕ್ಯೂಷನ್ ಮಾತ್ರ ಡಬ್ಬ ಥರ ಇರುತ್ತೆ. ಜೇಮ್ಸ್ ಬಾಂಡ್ ಥರ ಬಿಲ್ಡಪ್ ಕೊಡ್ತೀಯ, ಮಿಸ್ಟರ್ ಬೀನ್ ಥರ ಆಗ್ತೀಯ, ಅಂದರೆ ಜೋಕರ್ ಥರ ಆಗ್ತೀಯ. ಹಳೆಮಯ್ಯ, ಈ ಸರ್ತಿ ನಾವು ಹಂಗಾಗದಿರಲಿ ಅಂತ ನನ್ನ ಆಶಯ ಅಷ್ಟೇ. ನಿನ್ನ ಆಶಯ ಸುಳ್ಳಾಗಲ್ಲ ಮಾಮ್ಸ್, ಯಾಕಂದ್ರೆ JD ಈ ಸರ್ತಿ ಸ್ಟೋರಿ ಹೇಗೆ ಬರ್ದಿದ್ದೀನೋ ಅದು ಹಾಗೆ ಶೂಟ್ ಆಗುತ್ತೆ. ಆ್ಯಂಡ್ ಅದ್ರ ರಿಸಲ್ಟ್ ಹೇಗಿರುತ್ತೆ ಅಂತ ಔಟ್ಪುಟ್ಟನ್ನು ಸ್ಕ್ರೀನಲ್ಲಿ ನೀನೇ ನೋಡಿ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ವೇಟ್ ಆ್ಯಂಡ್ ಇವನು ಅಂದ್ಕೊಂಡಿರೋ ಕತೆಗೆ ಏನೇನು ಟ್ವಿಸ್ಟ್ ಇದೆಯೋ ಟೆಲಿಕಾಸ್ಟ್ ಆದಮೇಲೆ ಗೊತ್ತಾಗೋದು. ಅಯ್ಯೋ ದೇವ್ರೆ. ಅಪ್ಪ ದೇವ್ರೆ, ಆ ಮಲ್ಲಿಗೆ ಪ್ರಜ್ಞೆ ಬಂದು ನಾನು ಪ್ರಜ್ಞೆ ಕಳ್ಕೊಳ್ಳೋ ಹಾಗೆ ಮಾಡ್ಬೇಡಪ್ಪ. ಅವಳು ಎಲ್ಲಿ ನನ್ನದೇನೋ ಒಟ್ಟಿಗೆ ನೋಡಿದಾಳೋ, ಅದನ್ನ ಎಲ್ಲಿ ಬಾಯ್ ಬಿಟ್ಬಿಡ್ತಾಳೋ ಅಂತ ಟೆನ್ಷನ್ ಆಗ್ತಿದೆ. ಮಲ್ಲಿನ ನಾವು ಹೇಗೆ ಫೇಸ್ ಮಾಡ್ತೀವಿ ಗೌತಮ್ ಅವರೇ? ಪ್ರಜ್ಞೆ ಬರ್ತಿದ್ದಂಗೆ ನನ್ನ ಮಗು ಎಲ್ಲಿ ಅಂತ ಕೇಳಿದ್ರೆ ನಾವೇನು ಹೇಳ್ತೀವಿ? ಈ ವಿಷಯನ ಅವಳಿಗೆ ಹೇಗೆ ಕನ್ವೆ ಮಾಡ್ತೀವಿ? ಅವಳು ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾಳೆ? ಈ ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡೋದಂತ ನಂಗೆ ಅರ್ಥನೇ ಆಗ್ತಿಲ್ಲ. ತುಂಬಾನೇ ಚಿಂತೆ ಆಗ್ತಿದೆ. ನನಗೂ ಅದೇ ಯೋಚನೆ ಆಗ್ಬಿಟ್ಟಿದೆ. ಅವಳಿಗೆ ಹೇಗೆ ಹೇಳೋದು, ಏನು ಅಂತ ಹೇಳಿ ಸಮಾಧಾನ ಮಾಡೋದು ನನಗೊಂದು ಅರ್ಥ ಆಗ್ತಾ ಇಲ್ಲ. ನಮಗೆ ಈ ನೋವು ನಾನು ತಡ್ಕೊಳ್ಳೋದು ಕಷ್ಟ ಆಗ್ತಾ ಇದೆ. ಇನ್ನು ಅವಳು ಹೇಗೆ ಯಾವಾಗಲೂ ಮಗು ಮಗು ಅಂತ 3 ಹೊತ್ತು ಮಗು ಬಗ್ಗೆನೇ ಮಾತಾಡ್ತಾ ಇದ್ಲು, ಮಗು ಬಗ್ಗೆನೇ ಹೇಳ್ತಾ ಇದ್ಲು. ಈಗ ಇದನ್ನೆಲ್ಲ ಹೇಗೆ ಸಹಿಸ್ಕೋತಾಳೆ? ದೇವ್ರೆ ಯಾವ್ದಾದ್ರು ದಾರಿ ತೋರಿಸ್ಬೇಕು. ಕಟ್ಕೊಂಡು ನಾನೇಲಿ ಆರಾಮಾಗಿ ನಿಂತಿದ್ದೀನಿ, ಇವರಿಬ್ರಿಗೆ ಯಾಕೆ ಇಷ್ಟೊಂದು ಟೆನ್ಷನ್ ಅಂತ. ಸರಿ, ನೀವೊಂದು ಕೆಲಸ ಮಾಡಿ, ನೀವು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ, ನಾನಿಲ್ಲಿರ್ತೀನಿ. ಹಾಗೆ ಆಫೀಸ್ ಕೆಲಸ ಏನಾದರೂ ಇದ್ರೆ ಅದನ್ನು ಮುಗಿಸ್ಕೊಂಡು ಬನ್ನಿ. ಏನಾದರೂ ಇದ್ರೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ಇಟ್ಸ್ ಓಕೆ, ಇಟ್ಸ್ ಓಕೆ. ಆನಂದ್ ನಾನು ಆಫೀಸ್ ಕೆಲಸ ಮಾಡ್ಕೊಳ್ಳೋದಕ್ಕೆ ಪರವಾಗಿಲ್ಲ, ನಾ ಇಲ್ಲೇ ಇರ್ತೀನಿ. ಬರ್ರಿ. ಹೇಗಿದ್ದಾಳೆ ನಾನು ಹೇಳ್ತೀನಿ? ಪ್ರಜ್ಞೆ ಬಂತ? ಇಲ್ಲ, ಸದ್ಯಕ್ಕೆ ಏನೇನು ಟ್ರೀಟ್ಮೆಂಟ್ ಮಾಡಬೇಕೋ ಎಲ್ಲನೂ ಮಾಡ್ತಾ ಇದ್ದೀವಿ. ಅದಕ್ಕೆ ಅವ್ರ ಬಾಡಿ ಹೇಗೆ ರೆಸ್ಪಾಂಡ್ ಮಾಡುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಹೀಗೆ ಹೇಳ್ದೆ ಅಂತ ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಇಂಥ ಸಮಯದಲ್ಲಿ ನಾವು ಹೀಗೆ ಅಂತ ಏನು ಪ್ರಾಮಿಸ್ ಮಾಡೋಕ್ಕಾಗಲ್ಲ. ಅಷ್ಟಕ್ಕೂ ರಿಕವರಿ ಆಗೋ ಚಾನ್ಸಸ್ ಇಲ್ವೇ ಇಲ್ಲ ಅಂತ ನಾನೇನು ಹೇಳ್ತಿಲ್ಲ, ಪಾಸಿಬಿಲಿಟಿನ ತಳ್ಳಾಗ್ತಿಲ್ಲ. ಸೊ ನೀವು ಕುಗ್ಗೋಗೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಜೈ, ಬೆಳಗ್ಗೆಯಿಂದ ಏನು ತಿಂದಿಲ್ಲ, ಹೋಗಿ ಏನಾದ್ರು ತಿನ್ಕೊಂಬ. ಬೇಡ ಬ್ರೋ, ಏನು ಬೇಡ. ಅಟ್ಲೀಸ್ಟ್ ಹೋಗಿ ಕಾಫಿ ಕುಡ್ಕೊಂಬಾರ, ಹೋಗು. ಯಾವನ್ ಹೇಳಿದ್ದೇನು ತಿಂದಿಲ್ಲ ಅಂತ? ಬರ್ತಾ ಭರ್ಜರಿ ಬಿರಿಯಾನಿ ತಿನ್ಕೊಂಡ್ ಬಂದಿದ್ದೀನಿ, ಹೋಗು. ಅಪೇಕ್ಷಾ, ಇಲ್ಲೊಬ್ರೇ ಕುತ್ಕೊಂಡು ಏನು ಮಾಡ್ತಾ ಇದ್ದೀರಾ? ಕರೆದಿದ್ರೆ ನಾನು ನಿಮಗೆ ಕಂಪ್ನಿ ಕೊಡ್ತಾ ಇರ್ಲಿಲ್ವಾ? ಅದು ನೀವು ಫೋನಲ್ಲಿ ಬ್ಯುಸಿ ಇದ್ರಲ್ವಾ, ಸುಮ್ಮನೆ ನಿಮ್ಗೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ನಾನು ಒಬ್ಬಳೇ ಬಂದು ಕೂತ್ಕೊಂಡೆ. ಅದೇನು ಗೊತ್ತಾ, ಬಿಗ್ ಬ್ರೋ ಆಫೀಸಿಗೆ ಬಂದಿಲ್ಲ ಅಲ್ವಾ, ಸೊ ಎಷ್ಟೊಂದು ಕಾಲ್ಸ್ ನಾನೇ ಅಟೆಂಡ್ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಬ್ಯುಸಿ ಇದ್ದೆ ಅಷ್ಟೇ. ಹೌದು, ನಿಮಗೆ ತಲೆನೋವು ವಾಮಿಟಿಂಗ್ ಎಲ್ಲ ಕಮ್ಮಿ ಆಯ್ತಾ? ಕಡಿಮೆ ಆಗಿದೆ. ವಾವ್, ಸರಿ, ಹಾಗಾದರೆ ನಾವು ಚಿಕ್ಕತ್ಗೆ ನೋಡ್ಕೊಂಬರೋಣ ಹಾಸ್ಪಿಟ್ಲಿಗೆ ಹೋಗಿ. ಪಾರ್ಥ, ಅದು ನಾನಿನ್ನೂ ಕಂಪ್ಲೀಟಾಗಿ ರೆಡಿ ಆಗಿಲ್ಲ. ನನಗೆ ಅವಾಗ ಬಿಟ್ಟು ತಲೆನೋವು ಬರ್ತಾ ಇದೆ.
ಇವಾಗ ಕೂತಿದ್ದೀನಲ್ಲ ನಿಮ್ಗೇನು ಅನಿಸ್ತಾ ಇಲ್ಲ, ಬಟ್ ನಾನು ಎದ್ದು ನಿಂತ್ಕೊಂಡ್ರೆ ಒಂಥರ ತಲೆ ಸುತ್ತ ಬಂದಂಗೆ ಆಗುತ್ತೆ, ವಾಮಿಟ್ ಕೂಡ ಬಂದಂಗೆ ಆಗುತ್ತೆ ಗೊತ್ತಾ? ಹೌದಾ? ಹೌದು. ನಾನ್ಯಾಕೆ ಸುಳ್ಳು ಹೇಳಿ ನಿಮಗೆ? ನೀವು ಸುಳ್ಳು ಹೇಳ್ತೀರಾ ಅಂತ ನಾನೇ ಹೇಳಿದೆ. ನೀವು ಹೇಳಿಲ್ಲ, ಬಟ್ ನಾನೇ ಹೇಳಿದೆ. ನೀವು ಕೇಳಿದೊಂಥರ ಹಾಗೆ ಇತ್ತು. ನನ್ನ ಮೇಲೆ ಸುಮ್ಮನೆ ಅಪವಾದ ಬರಬಾರ್ದಲ್ವಾ, ಅದಕ್ಕೆ ಈ ಥರ ಹೇಳಿದೆ. ಹೌದು, ಆಫೀಸಿಗೆ ಹೋಗಲ್ವಾ? ಹೋಗಬೇಕು, ಆದರೂ ಒಂದು ಟೈಮ್ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಅಂತ ಅನ್ನಿಸ್ತಾ ಇದೆ. ಅಲ್ಲ, ಮನೆಯವರಾಗಿ ನಾವು ಅಲ್ಲಿ ಇರಬೇಕಾಗಿತ್ತು. ಯಾಕೋ ಅದೇ ಗಿಲ್ಟ್ ಫೀಲ್ ಆಗ್ತಾ ಇದೆ ನನಗೆ. ಅಲ್ಲ, ಇಷ್ಟಕ್ಕೆಲ್ಲ ಏನಕ್ಕೆ ಗಿಲ್ಟ್ ಫೀಲ್ ಮಾಡ್ಕೋತಾ ಇದ್ದೀರಾ? ಅಲ್ಲ, ಅಕ್ಕ ಬಾಬಾ ಇದ್ದಾರಲ್ವಾ, ಅವ್ರು ಟೇಕ್ ಕೇರ್ ಮಾಡ್ತಾ ಇದ್ದಾರಲ್ವಾ, ಮತ್ತೆ ಯಾಕೆ ನೀವು ಅಲ್ಲಿಗೆ ಹೋಗಬೇಕು? ಅದು ಅಲ್ಲದೆ ನೀವು ಅಲ್ಲಿಗೆ ಹೋದರೆ ಆಫೀಸ್ಗೆ ಯಾರು ಹೋಗ್ತಾರೆ? ಅಲ್ಲ, ಅದು ಗೊತ್ತು. ಅಟ್ಲೀಸ್ಟ್ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿಂದನೇ ಆಫೀಸ್ಗೆ ಹೋಗ್ಬೋದಲ್ವಾ? ಸರಿ ಹೋಯ್ತು. ಹಾಸ್ಪಿಟಲ್ ಇರೋದು ಒಂದು ದಿಕ್ಕಲ್ಲಾದರೆ ಆಫೀಸ್ ಇರೋದು ಇನ್ನೊಂದು ದಿಕ್ಕಲ್ಲಿ. ನೀವು ಹಾಸ್ಪಿಟಲ್ಗೆ ಹೋಗಿ ಅದು ಈ ಟ್ರಾಫಿಕಲ್ಲಿ ಆಫೀಸ್ಗೆ ಹೋಗೋಷ್ಟರಲ್ಲಿ ಮಧ್ಯಾಹ್ನ ಆಗೋಗಿರುತ್ತೆ. ಆ ಕಡೆ ಆಫೀಸ್ಗೆ ಹೋದಾಗೂ ಇರಲ್ಲ, ಈ ಕಡೆ ಹಾಸ್ಪಿಟಲ್ಗೆ ಹೋದಾಗೂ ಇರಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಅಷ್ಟೇ. ಆ ಭಾಗ್ಯಕ್ಕೆ ಏನಕ್ಕೆ ಹೋಗಬೇಕು? ನೀವು ನನ್ನ ಮಾತು ಕೇಳಿ, ಮಲ್ಲಿಯವ್ರಿಗೆ ಪ್ರಜ್ಞೆ ಬರ್ತಿದ್ದ ಹಾಗೆ ನಾವು ಅಲ್ಲಿಗೆ ಹೋಗಿ ಅವ್ರನ್ನ ಡೈರೆಕ್ಟಾಗಿ ನೋಡ್ಕೊಂಡು ಬರೋಣ, ಮಾತಾಡ್ಸ್ಕೊಂಡು ಬರೋಣ. ಹಾಂ, ಬಟ್ ಆದರೂ ಇಲ್ಲ, ಹೋದ್ರೂ ಇಲ್ಲ. ನೀವು ಸುಮ್ಮನೆ ಆಫೀಸ್ಗೆ ಹೋಗಿ ಇವಾಗ ಹೋಗಿ. ಓಕೆ. ಬಾ, ಹೋದ್ರು. ಇವ್ರನ್ನ ಒಪ್ಸೋಷ್ಟರಲ್ಲಿ ನಿಜವಾಗ್ಲೂ ತಲೆನೋವೇ ಬಂದ್ಬಿಡುತ್ತೆ ನನಗೆ. ಏನೋ ಜೇಡಿ, ನಿಂದು ಒಂದು ಬಾಳೆನ ಮಲ್ಲಿ ಒಬ್ಳು ಮಾಡಿದ್ದ ಕೆಲ್ಸಕ್ಕೆ ಹಾಸ್ಪಿಟ್ಲಿಂದ ಮನೆ, ಮನೆಯಿಂದ ಹಾಸ್ಪಿಟ್ಲ್, ಹಾಸ್ಪಿಟ್ಲಿಂದ ಮನೆ, ಮನೆಯಿಂದ ಹಾಸ್ಪಿಟ್ಲ್. ಈ ಕಡೆ ಗಂಡನೂ ಅಲ್ಲ, ಈ ಕಡೆ ಡ್ರೈವರ್ ಅಲ್ಲ, ಈ ಕಡೆ ಕೇರ್ ಟೇಕರ್ ಅಲ್ಲ, ಅಂತ ಬಾಳ್ ಬದುಕ್ತಾ ಇದೆಯಾ? ಇವಳು ಯಾಕೆ ಮಾಡ್ತೀಯಾಳೆ? ಹಲೋ, ಹೇಳಿ ಸಿಸ್ಟರ್. ಸರ್, ನಿಮ್ಮ ವೈಫ್ಗೆ ಪ್ರಜ್ಞೆ ಬರ್ತಿದೆ ಸರ್. ವಾಟ್? ಪ್ರಜ್ಞೆ ಬಂತ? ಹೌದು ಸರ್. ಸಿಸ್ಟರ್ ನಂಗೊಂದು ಹೆಲ್ಪ್ ಮಾಡ್ತೀರಾ? ಏನು ಸರ್? ನೋಡಿ, ಅವಳಿಗೆ ಪ್ರಜ್ಞೆ ಬಂದಿರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು, ಅವಳ ಹತ್ರ ಯಾರು ಮಾತಾಡಬಾರ್ದು. ಬಟ್ ಹೇಗೆ ಸರ್? ಹೇಗೆ ಅಂತ ನನಗೆ ಕೇಳಿದ್ರೆ ನರ್ಸ್ ನೀವಾ ನಾನಾ? ಐ ಮೀನ್ ನೋಡಿ, ಅಲ್ಲಿ ನೀವಿರೋ ಜಾಗದಲ್ಲಿ ಏನು ಮಾಡಿದ್ರೆ ಏನಾಗುತ್ತೆ ಅಂತ ನಿಮಗೆ ಮಾತ್ರ ಗೊತ್ತು, ನನಗೆ ಗೊತ್ತಿಲ್ಲ. ಸೊ ನೋಡಿ, ನೀವು ಅವಳಿಗೆ ಏನಾದರೂ ಮೆಡಿಸನ್ ಕೊಡ್ತಿರೋ ಅಥವಾ ಮತ್ತೊಬ್ಬರು ಇಂಜೆಕ್ಷನ್ ಕೊಡ್ತಿರೋ, ಏನಾದರೂ ಮಾಡಿ ಒಟ್ಟಿನಲ್ಲಿ ಅವಳಿಗೆ ವಾಪಸ್ ಪ್ರಜ್ಞೆ ಹೋಗಬೇಕು. ಸರ್, ಆಗಲ್ಲ ಸರ್, ಕಷ್ಟ ಆಗುತ್ತೆ. ಸಿಸ್ಟರ್, ನಿಮ್ಮ ಕಷ್ಟಕ್ಕೆ ಬೆಲೆ ಎಷ್ಟು? ಏನು ಬೇಕು ನಿಮಗೆ? ಕಾರ್ ಬೇಕಾ? ದುಡ್ಡು ಬೇಕಾ? ಒಡವೆ ಬೇಕಾ? ನಾನು ಕೊಡ್ತೀನಿ, ಪ್ಲೀಸ್, ನಾನು ಹೇಳಿದಷ್ಟು ಮಾಡಿ. ಆದರೂ ಫೈನ್, ನೀವು ತಗೋತಾ ಇರೋ ದೊಡ್ಡ ರಿಸ್ಕಿಗೆ ನಾನು ದೊಡ್ಡ ಗಿಫ್ಟೇ ಕೊಡ್ತೀನಿ. ನಿಮಗೆ ಲೈಫಲ್ಲಿ ಒಂದು ಫ್ಲ್ಯಾಟ್ ಮಾಡಬೇಕು ಅನ್ನೋ ಆಸೆ ಇದೆ ಅಲ್ವಾ? ಆದರೂ ಸರ್, ಬರೀ ಫ್ಲ್ಯಾಟ್ ಅಲ್ಲ ಸಿಸ್ಟರ್, ನಿಮಗೆ ಸ್ವಂತ ಮನೆನೇ ಕೊಡಿಸ್ತೀನಿ. ನೀವು ತಗೊಳ್ಳೋ ರಿಸ್ಕೆ ಇದಕ್ಕಿಂತ ದೊಡ್ಡ ಗಿಫ್ಟ್ ಯಾರು ಕೊಡೋದಿಲ್ಲ. ಓಕೆ ಸರ್, ಏನೋ ಒಂದು ಮಾಡ್ತೀನಿ. ದಟ್ಸ್ ಲೈಕ್ ಅ ಗುಡ್ ಸಿಸ್ಟರ್. ಆದಷ್ಟು ಬೇಗ ಕೆಲಸ ಮುಗಿಸಿ, ನಾನು ಈಗಲೇ ಹೊಡ್ತೀನಿ. ಹೇಗಾದ್ರೂ ಮಾಡಿ ಇವರಿಬ್ರು ಇಲ್ಲಿಂದ ಸಾಗಾಕ್ಬೇಕಲ್ಲ ಬ್ರೋ. ಅಜಯ್, ಅದಕ್ಕೆ ನಾ ಕರ್ಕೊಂಡು ಮನೆಗೆ ಹೋಗಿ ರೆಸ್ಟ್ ಮಾಡು ಬ್ರೋ. ನಿನ್ನೆಯಿಂದ ಇಬ್ರು ಇಲ್ಲೇ ಇದ್ದೀರಾ, ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ, ಊಟ ಮಾಡಿಲ್ಲ. ನಾನಿಲ್ಲಿರ್ತೀನಿ, ಮಲ್ಲಿನ ನಾನು ನೋಡ್ಕೋತೀನಿ, ನೀವು ತಲೆ ಕೆಡಿಸ್ಕೋಬೇಡಿ. ನೀವು ಹೋಗಿ ಮನೆಗೆ. ಇಟ್ಸ್ ಓಕೆ ಜಯ್, ಅವಳಿಗೆ ಪ್ರಜ್ಞೆ ಬರಲಿ, ಆಮೇಲೆ ಹೋಗ್ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ತೀವಿ. ಈಗ ನಾವು ಮನೆಗೆ ಹೋದ್ರೂ ನಮ್ಮ ಮನಸ್ಸೆಲ್ಲ ಇಲ್ಲೇ ಇರುತ್ತೆ.
ಅಲ್ಲಿಗೆ ಹೋಗಿ ಏನು ಪ್ರಯೋಜನ ಹೇಳು? ಅದ್ರ ಬದಲು ಇಲ್ಲಿರೋದು ಬೆಟ್ರ್ ಅಲ್ವಾ? ನೀವಿರ್ತೀರಾ, ಆದ್ರೆ ಅವಳು ಪ್ರಜ್ಞೆ ಬಂದು ಎಲ್ಲಿ ವಿಷಯ ಬಾಯ್ಬಿಟ್ಬಿಡ್ತಾಳೋ ಅನ್ನೋ ಭಯ ನನಗೆ. ಅಪೇಕ್ಷಾ, ಡಿಡ್ ಯು ಸಿ ಮೈ ವಾಚ್? ಓಕೆ, ಇಟ್ಸ್ ಯೋರ್. ಅಪೇಕ್ಷಾ, ಏನು ಆ ಥರ ಕೂತ್ಕೊಂಡಿದ್ದೀರಾ? ತಲೆನೋವು ಅಂತ ಹೇಳ್ತಿದ್ರಿ, ರೆಸ್ಟ್ ಮಾಡಲ್ವಾ? ಪಾರ್ಥ, ಅದು ನಾನು ಏನು ಹೇಳ್ತಾ ಇದ್ದೆ ಅಂದರೆ, ಇವತ್ತು ನೀವು ಆಫೀಸ್ಗೆ ಹೋಗಬೇಡಿ. ವಾಟ್? ಯಾಕೆ? ಓಹ್, ಆಫೀಸ್ಗೆ ಹೋಗೋದು ಬೇಡ ಅಂದರೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತನಾ? ದ್ಯಾಟ್ಸ್ ಗುಡ್. ನೋ, ಐ ಮೀನ್ ಕೊನೆಗಾದರೂ ನಿಮಗೆ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಮನ್ಸು ಬಂತಲ್ಲ, ನೈಸ್. ಪಾರ್ಥ, ಒಂದು ನಿಮಿಷ ನಾನು ಹೇಳೋದನ್ನು ಕಂಪ್ಲೀಟಾಗಿ ಕೇಳಿಸ್ಕೊಳ್ಳಿ. ನನ್ನ ಪ್ಲ್ಯಾನ್ ಅದಲ್ಲ. ಅದು ನೀವು ಲೀವ್ ಹಾಕಿದ್ರೆ ನಾವೆಲ್ಲಾದರೂ ಹೊರಗಡೆ ಸುತ್ತಾಡ್ಬೋದು ಅಂತ. ಅಪೇಕ್ಷಾ, ಏನ್ರಿ ಹೇಳ್ತಾ ಇದ್ದೀರಾ? ಆಫೀಸ್ಗೆ ಹೋಗು ಅಂತ ಹೇಳಿದ್ರಿ, ಈಗ ನೋಡಿದ್ರೆ ಲೀವ್ ಹಾಕಿ ಹೊರಗಡೆ ಹೋಗೋಣ ಅಂತ ಹೇಳ್ತಿದ್ದೀರಾ. ಅದು ಹೇಗೆ ಸಾಧ್ಯ? ಅದನ್ನು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಎಲ್ಲದಕ್ಕೂ ಒಂದು ಟೈಮ್ ಅಂತ ಇರುತ್ತೆ, ರೀತಿ ನೀತಿ ಅಂತ ಇರುತ್ತೆ. ಅಲ್ಲ, ಈ ಕಡೆ ನಾನು ಆಫೀಸ್ಗೂ ಹೋಗ್ದೆ, ಆ ಕಡೆ ಹಾಸ್ಪಿಟ್ಲಿಗೂ ಹೋಗದೆ ನಾವು ಹೊರಗಡೆ ಹೋದರೆ ಅದು ಎಷ್ಟು ಮಟ್ಟಿಗೆ ಸರಿ? ಓಕೆ ಫೈನ್, ಹಾಸ್ಪಿಟ್ಲಿಗೆ ಹೋಗೋದು ಬೇಡ ಅಂತ ಹೇಳಿದ್ರಿ. ನೀವು ಹೇಳೋದ್ರಲ್ಲಿ ಒಂದು ಲಾಜಿಕ್ ಇದೆ ಅಂತ ನನಗೆ ಅನ್ನಿಸ್ತು, ಅದಕ್ಕೆ ನಾನು ಒಪ್ಕೊಂಡೆ. ಅಲ್ಲ, ಈಗ ನೋಡಿದ್ರೆ ಹೊರಗಡೆ ಹೋಗೋಣ ಅಂತ ಹೇಳ್ತೀರ. ಹೌ ಡಸ್ ದಟ್ ಮೇಕ್ ಸೆನ್ಸ್? ನನ್ನ ಮನಸ್ಸಿಗೆ ಒಪ್ತಾ ಇಲ್ಲ. ಓಕೆ ನೋಡಿ, ನನಗೂ ಬೇಡ ನಿಮಗೂ ಬೇಡ, ನಾವಿಬ್ಬರು ಒಂದು ಅಂಡರ್ಸ್ಟ್ಯಾಂಡಿಂಗಿಗೆ ಬರೋಣ. ನೀವು ಹೇಳಿದಾಗೆ ನಾನು ಆಫೀಸಿಗೆ ಲೀವ್ ಹಾಕ್ತೀನಿ, ಸೊ ನಾನು ಹೇಳಿದಾಗೆ ಹಾಸ್ಪಿಟ್ಲಿಗೆ ಹೋಗೋಣ. ಓಕೆನಾ? ಹಲೋ ಹಲೋ ಹಲೋ, ಒಂದು ನಿಮಿಷ, ನನ್ನ ಮಾತಿನ್ನೂ ಮುಗ್ದಿಲ್ಲ. ನೋಡಿ, ಈಗ ನಾವು ಇಲ್ಲಿಂದ ಹಾಸ್ಪಿಟ್ಲಿಗೆ ಹೋಗಿ ಚಿಕ್ಕದಕ್ಕೆ ನಾನು ನೋಡಿಕೊಂಡು ಆಮೇಲೆ ಅಲ್ಲಿಂದ ಎಲ್ಲಾದರೂ ಹೊರಗಡೆ ಸುತ್ತಾಡೋಕ್ಕೆ ಹೋಗೋಣ. ಸಿ, ಇದರಿಂದ ನೀವು ಖುಷಿ, ನಾನು ಖುಷಿ, ಮನೆಯವರು ಖುಷಿ. ಇದೊಂಥರ ವಿನ್ ವಿನ್ ಸಿಚುವೇಶನ್ ಇದ್ದ ಹಾಗೆ. ಏನು ಬೇಡ, ನಾನು ಹಾಸ್ಪಿಟಲ್ಗೆ ಬರೋಕ್ಕೆ ನನಗೆ ಇಷ್ಟ ಇಲ್ಲ ಪಾರ್ಥ. ಬೇಸಿಕಲಿ ನನಗೆ ಹಾಸ್ಪಿಟಲ್ ಸ್ಮೆಲ್ ಅಂದ್ರೇ ಆಗಲ್ಲ. ಅದರಲ್ಲೂ ಮಲ್ಲಿ ಅವ್ರನ್ನ ಈ ಕಂಡೀಷನಲ್ಲಿ ನೋಡೋದಕ್ಕೆ ನನ್ನ ಕೈಲಂತೂ ಸಾಧ್ಯ ಇಲ್ಲಪ್ಪ. ತುಂಬ ಕಷ್ಟ ಆಗೋದು ನನಗೆ. ನೀವು ನನ್ನ ಜೊತೆ ಆಚೆ ಬರೋದಾದರೆ ಬನ್ನಿ, ಇಲ್ಲಾಂದರೆ ಇಟ್ಸ್ ಓಕೆ. ನನ್ನ ಹಣೆ ಬರಹನ ಇಷ್ಟು ಅಂದ್ಕೊಂಡು ನಾನು ಮನೇಲೇ ಇರ್ತೀನಿ. ಏನ್ರಿ ಅಪೇಕ್ಷಾ, ಈ ನಡುವೆ ನೀವು ತುಂಬ ಹಠ ಮಾಡೋದು ಕಲ್ತ್ಬಿಡಿ. ಎಲ್ಲದಕ್ಕೂ ನನ್ನ ಎಮೋಷ್ನಲಿ ಕಟಾಕ್ತಾ ಇರ್ತೀರ, ಒಂಥರ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತೀರ. ಸರಿ ಆಯಿತು, ಹೊರಗಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಆಮೇಲೆ ನಾನು ಎಲ್ಲೂ ಕರ್ಕೊಂಡು ಹೋಗಲ್ಲ ಅಂತ ನನ್ನನ್ನು ಬ್ಲೇಮ್ ಮಾಡ್ತಾನೆ ಇರ್ತೀರ. ಆಮೇಲೆ ವಾರಿಡಿ ಫುಲ್ ಮೂಡ್ ಆಫ್ ಮಾಡ್ಕೊಂಡೇ ಇರ್ತೀರ. ಈ ರಿಸ್ಕೇ ಬೇಡ, ಬನ್ನಿ ಹೋಗೋಣ. ನಿಜವಾಗ್ಲೂ? ಯಾ, ರೆಡಿಯಾಗಿ. ಫುಲ್ ರೆಡಿ ಇದ್ದೀನಲ್ಲ. ಈಗ ಹಲೋ, ನೀವು ಹೆಂಡತಿ ಜೊತೆ ಸುತ್ತಾಡೋದಕ್ಕೆ ಆಚೆ ಹೋಗ್ತಾ ಇರೋದು, ಆಫೀಸ್ ಕೆಲಸಕ್ಕಲ್ಲ. ನಿಮ್ಮ ಈ ಆಫೀಸ್ ಅಟೈರ್ನ ಬಿಚ್ಚಿಟ್ಟು ಒಳ್ಳೆ ಕ್ಯಾಶುವಲ್ ಡ್ರೆಸ್ನ ಹಾಕೊಂಡು ಬನ್ನಿ. ಹೋಗಿ. ಓಕೆ. ನಮ್ಮ ಕಡೆ ಅಟೆನ್ಷನ್ ಕೊಡಲಿಲ್ಲ ಅಂದರೆ ಅದನ್ನು ಹೇಗೆ ಪಡ್ಕೊಳ್ಳೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ಒಳಗಡೆ ಹೋಗ್ಬಿಡ್ತು. ಥ್ಯಾಂಕ್ ಯು ಸೋ ಮಚ್. ಮೊದಲನೇ ಥ್ಯಾಂಕ್ಸು ಇವಳಿಗೆ ಪ್ರಜ್ಞೆ ಬಂದಿದ್ದ ವಿಷಯನ ಮುಚ್ಚಿಟ್ಟಿದ್ದಕ್ಕೆ, ಆ್ಯಂಡ್ ಎರಡನೇ ಥ್ಯಾಂಕ್ಸು ಮತ್ತೆ ಪ್ರಜ್ಞೆ ತಪ್ಪಿಸಿದ್ದಕ್ಕೆ. ಸಿಸ್ಟರ್, ನನಗೊಂದು ಡೌಟು. ಇಂಥ ಕೇಸಸ್ನ, ಐ ಮೀನ್ ಈ ಥರ ಆಕ್ಸಿಡೆಂಟ್ ಆಗಿ ಬಂದು ಇಲ್ಲಿ ಮಲ್ಕೊಂಡು ತುಂಬ ದಿನ ಆದರೂ ಪ್ರಜ್ಞೆ ಬರದೇ ಇರೋಂಥ ಕೇಸಸ್ನ ನೆಕ್ಸ್ಟ್ ಏನು ಮಾಡ್ತೀರಾ? ನಾರ್ಮಲಾಗಿ ಆ ಥರ ಆಗಲ್ಲ ಸರ್, ಪ್ರಜ್ಞೆ ಬರುತ್ತೆ. ನಾವು ನಾರ್ಮಲ್ ವಿಷಯ ಮಾತಾಡ್ತಾ ಇಲ್ಲ. ಒಂದು ವೇಳೆ ಆಯಿತು ಅಂತ ಇಟ್ಕೊಳ್ಳಿ, ಅವಾಗ ಏನು ಮಾಡ್ತೀರಾ? ಡಾಕ್ಟರ್ ಆಪ್ರೇಷನ್ಗೆ ರೆಫರ್ ಮಾಡ್ತಾರೆ ಸರ್. ಓಕೆ ಫೈನ್. ಇವಾಗ ಆಪ್ರೇಷನ್ ಆಗಿ ಇನ್ನೂ ಆಪ್ರೇಷನ್ ಸಕ್ಸಸ್ಫುಲ್ ಆದಮೇಲೂ ಪೇಷಂಟ್ ಪ್ರಜ್ಞೆ ಬರಲ್ಲ ಅಪ್ಪ, ಅವಾಗ ಏನು ಮಾಡ್ತೀರಾ? ಅದೇ ಸಾಧ್ಯ ಸರ್. ಸಾಧ್ಯ ಇದೆ. ಈಗ ಪೇಷಂಟ್ಗೆ ಆಪ್ರೇಷನ್ ಮಾಡ್ತೀರಾ ನೀವು, ಆಪ್ರೇಷನ್ನು ಗ್ರ್ಯಾಂಡ್ ಸಕ್ಸಸ್ ಆಗಿಬಿಡುತ್ತೆ, ಆದ್ರೂ ಪೇಷಂಟು ಬದುಕಲ್ಲ. ಇಂಗ್ಲೀಷಲ್ಲಿ ಕೇಳ್ತಿರಲ್ಲ,
ಆಪರೇಷನ್ ಸಕ್ಸಸ್ಫುಲ್ ಬಟ್ ಪೇಷಂಟ್ ಇಸ್ ಡೆಡ್ ಅಂತ. ಸರ್ ಎಸ್, ಆಪರೇಷನ್ ಮಾಡುವಾಗ ಒಂಚೂರು ಆಚೆ ಈಚೆ ಆಗಿ ಪೇಷಂಟ್ರು ಟಿಕೆಟ್ ತೊಗೊಳ್ಳೋ ಚಾನ್ಸಸ್ ತುಂಬ ಇದೆ ಅಲ್ವಾ? ಆ್ಯಂಡ್ ಆ ಥರ ನೀವು ಮಾಡ್ಬೋದಲ್ವಾ? ಸರ್ ಏನು ಹೇಳ್ತಾ ಇದ್ದೀರಾ? ನನಗೆ ತುಂಬ ಚೆನ್ನಾಗಿ ಗೊತ್ತು ಸಿಸ್ಟರ್. ಎಲ್ಲ ಹಾಸ್ಪಿಟ್ಲ್ಗಳಲ್ಲೂ ಡಾಕ್ಟ್ರಿಗಿಂತ ನರ್ಸ್ಗಳು ಆ್ಯಕ್ಚುಲಿ ತುಂಬ ಸ್ಟ್ರಾಂಗ್ ಇರ್ತಾರಂತೆ. ಹಾಂ, ನೀವು ಯಾಕೆ ಅದನ್ನು ನಿಜ ಅಂತ ಪ್ರೂವ್ ಮಾಡಬಾರ್ದು? ಯೋಚನೆ ಮಾಡಿ. ನೀವು ಮಾಡಬೇಕಾಗಿರೋದಿಷ್ಟೇ, ಈ ಬಾಡಿ ಏನಿದೆ ಈ ಬಾಡಿಯಾಗೇ ಇರಬೇಕು. ಆಪರೇಷನ್ ಆಗೋವರೆಗೂ ಇವಳಿಗೆ ಪ್ರಜ್ಞೆ ಬರಬಾರ್ದು. ಪ್ರಜ್ಞೆ ತಪ್ಪಿಸ್ತಾನೆ ಇರಬೇಕು. ಆಪರೇಷನ್ ಕರ್ಕೊಂಡೋಗೋ ಟೈಮಲ್ಲಿ ನೀವು ನಿಮ್ಮ ಕೈ ಚಳಕ ಅಂತ ತೋರಿಸ್ಬೇಕು. ನನ್ನ ಪ್ರೀತಿ ಹೆಂಡತಿಗೆ ಯಾವತ್ತೂ ಪ್ರಜ್ಞೆ ಬರಲೇಬಾರದು. ಇವತ್ತು ಇಲ್ಲಿ ಬಾಡಿಯಾಗಿ ಮಲಗಿರೋ ನನ್ನ ಹೆಂಡತಿ ಹಾಸ್ಪಿಟ್ಲಿಂದ ಈಚೆಗೆ ಬಾಡಿಯಾಗೆ ಕಾಲಿಡಬೇಕು. ಸರ್ ತುಂಬ ರಿಸ್ಕ್ ಸರ್, ಭಯ ಆಗುತ್ತೆ. ನಿಮ್ಮ ಬಾಯಲ್ಲೇ ಉತ್ತರ ಇದೆಯಲ್ರಿ. ರಿಸ್ಕು ಭಯ ಆಗುತ್ತೆ, ಬಟ್ ಇಂಪಾಸಿಬಲ್ ಅಲ್ಲ ತಾನೆ. ನಿಮ್ಗೆ ಎಷ್ಟು ಬೇಕು? ಎಷ್ಟು ಅಂದರೆ? ಕಮ್ ಆನ್ ಸಿಸ್ಟರ್, ಪ್ರತಿಯೊಂದನ್ನು ಬಿಡಿಸಿ ಹೇಳ್ಬೇಕಾ ನೀವು? ಆಫ್ಟರ್ ಆಲ್ ಒಂದು ಪ್ರಜ್ಞೆ ತಪ್ಸಕ್ಕೆ ನಿಮಗೆ ಆ ಲೆವೆಲ್ವರೆಗೂ ಆಫರ್ ಕೊಟ್ಟಿದ್ದೀನಿ ಅಂದಮೇಲೆ ಇದಕ್ಕೆ ಇನ್ನು ಬಂಪರ್ ಆಫರೇ. ಎಷ್ಟು ಸಿಗುತ್ತೆ? ಜಡಿ ಸರ್, ಸಾಕು 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 ಅನ್ನೋಷ್ಟು ಸಿಗುತ್ತೆ. ಹಾಗಾದರೆ ಓಕೆ ಸರ್. ಕಲ್ತ್ಬಿಟ್ರಲ್ಲ ಕೊನೆಗೂ ಬದುಕೋ ದಾರಿನ. ಚೆನ್ನಾಗಿ ಬದುಕ್ತೀರಾ? ಥ್ಯಾಂಕ್ ಯು ಸರ್. ಮಲ್ಲಿ, ಸಾರಿ ಮಲ್ಲಿ, ಐ ಆಮ್ ರಿಯಲಿ ಸಾರಿ. ತುಂಬ ಸಲ ಮಿಸ್ ಆಗಿದೆಯಾ? ಹೋದ್ರೆ ಈ ಸತಿ ಮಿಸ್ ಆಗೋ ಚಾನ್ಸೇ ಇಲ್ಲ. ಪ್ರಜ್ಞೆ ಇಲ್ಲ ಆದ್ರೂ ಗುಡ್ ಬಾಯ್. ಸಿಸ್ಟರ್, ಇದೇನು ಸಿಸ್ಟರ್, ಕಣ್ಣು ಮುಂದೆ ಕಾಫಿ ಇಟ್ಕೊಂಡು ಯಾವುದೋ ಯೋಚನೆಯಲ್ಲಿ ಮುಳುಗೋಗಿದೆಯಲ್ಲ. ಯಾವಾಗಲೂ ಚಾರ್ಜ್ ಆಗಿರೋ ನೀನು ಇವತ್ತು ಬ್ಯಾಟ್ರಿ ಲೋ ಆದಂಗಿದೆಯಲ್ಲ. ಸಿಸ್ಟರ್, ಇಷ್ಟೊಂದು ಡಲ್ ಆಗಿರೋದಕ್ಕೆ ಕಾರಣ ಏನು ಅಂತ ಕೇಳಬಹುದೇ? ಅದೇ ಅಣ್ಣ, ಮಗು ಹೋಯ್ತು ಅಂತ ಬೇಜಾರಾಗ್ತಿದೆ. ಮಗು ಇರಬೇಕಾಗಿತ್ತು ಅಂತ ಅನ್ನಿಸ್ತಾ ಇದೆ. ಓಹೋ, ಸೊಸೆ ನಮ್ಮವಳಲ್ಲ, ಆದರೆ ಮಗು ನಮ್ಮದೇ. ಈ ಸೆಂಟಿಮೆಂಟಲ್ಲಿರೋ ಸಹಜ ಸಿಸ್ಟರ್. ತನ್ನ ಮಗನ ರಕ್ತ, ತನ್ನ ವಂಶದ ರಕ್ತ ಅಂತ. ಆದರೆ ನೀನು ಇಷ್ಟೊಂದು ಫೀಲ್ ಆಗ್ತೀಯ ಅಂತ ತಿಳ್ಕೊಂಡಿರ್ಲಿಲ್ಲ ಸಿಸ್ಟರ್. ಏನೋ ಆಗೋಯ್ತು ಅಂತ ಸುಮ್ಮನೆ ಆಗ್ತೀಯ ಅಂತ ತಿಳ್ಕೊಂಡೆ. ಆದರೆ ನೀನು ನೋಡಿದ್ರೆ ಪೂರ್ತಿ ಚೇಂಜ್ ಆದವ್ರ ಥರ ಕಾಣ್ತೀಯ. ನಿನ್ನ ಮುಖದಲ್ಲಿ ಜೀವ ಸೆಲೆನೇ ಕಾಣ್ತಿಲ್ವಲ್ಲ ಸಿಸ್ಟರ್? ಯಾಕೆಂದರೆ ಅಷ್ಟು ಬೇಜಾರಾಗ್ತಾ ಇದೆ ಅಣ್ಣ. ಮೊದಲೆಲ್ಲ ಮಲ್ಲಿಗೆ ಏನಾದರೂ ಮಾಡಿ ಅವಳಿಂದ ಮುಕ್ತಿ ಪಡ್ಕೋಬೇಕು ಅಂತ ಅನ್ಕೋತಾ ಇದ್ದೆ. ಆದರೆ ಮಗು ಮೇಲೆ ನನಗೆ ಯಾವ ದ್ವೇಷನೂ ಇರಲಿಲ್ಲ. ಮಗು ಬೇಡ ಅಂತ ನನಗೆ ಯಾವತ್ತೂ ಅನಿಸ್ಲಿಲ್ಲ ಅಣ್ಣ. ಅವಳ ಮೇಲೆ ಸೊಸೆ ಅಂತ ಯಾವ ಸ್ಪೆಷಲ್ ಫೀಲಿಂಗ್ ಇಲ್ಲದೆ ಇದ್ರು ಮಗು ಮೇಲೆ ಖಂಡಿತವಾಗ್ಲೂ ಆಸೆ ಇತ್ತು. ಯಾಕೆಂದರೆ ನಮ್ಮ ತಲೆಮಾರಿನಲ್ಲಿ ನಮ್ಮ ಮನೆಗೆ ಬರ್ತಾ ಇರೋ ಮೊದಲನೇ ಮಗು ಆಗಿತ್ತು. ಈ ಮನೆಯಲ್ಲಿ ತೊಟ್ಲು ತೂಗಿ ಎಷ್ಟೋ ಕಾಲ ಆಗೋಯ್ತು. ಮತ್ತೆ ಮಗು ಬರುತ್ತೆ, ತೊಟ್ಲು ತೂಗತ್ತೆ ಅಂತ ಏನೆಲ್ಲ ಆಸೆ ಕಂಡಿದೆ. ಅದು ಮಲ್ಲಿ ಮಾತ್ರ ಉಳ್ಕೊಂಡು ಮಗು ಹೊರಟಾಯ್ತು. ಅದಕ್ಕೆ ಹೇಳೋದಲ್ವ ಸಿಸ್ಟರ್, ಮ್ಯಾನ್ ಪ್ರಪೋಸರ್ ಗಾಡ್ ಡಿಸ್ಪೋಸರ್ ಅಂತ. ತಾನೊಂದು ಬಗೆದರೆ ದೈವ ಇನ್ನೊಂದು ಬಗೆಯಿತು ಅನ್ನೋಂಗೆ. ಆಶೆ ಬೇರೆ ಬೇರೆ ಇರ್ಬೋದು, ಆದರೆ ಎಲ್ಲ ಹೋದರೂ ಇದೇ ಫೀಲಿಂಗ್ಸ್ ಇರೋದು. ಅರಸಿಕೆರೆ ಇರ್ಬೋದು, ಅಮೇರಿಕೆ ಇರ್ಬೋದು, ಎಲ್ಲಿ ಹೋದ್ರೂ ರೂಲ್ಸ್ ಬದಲಾಗಲ್ಲ ಸಿಸ್ಟರ್. ಯೂನಿವರ್ಸಲ್ ಟ್ರೂತ್ ಅಂತೀವಲ್ಲ, ಹಾಗೆ ಇದು. ಹಂಗೆ ನೋಡಿದ್ರೆ ನಾವು ಅಂದ್ಕೊಳ್ಳೋದೇ ತಪ್ಪು ಸಿಸ್ಟರ್. ಬದುಕಲ್ಲಿ ಹೆಂಗೆ ಬರುತ್ತೋ ಹಾಗೆ ಸ್ವೀಕರಿಸಿದ್ರೆ ಬಂದದ್ದೆಲ್ಲ ಬೋನಸ್ಸೇ ಅಲ್ವಾ ಸಿಸ್ಟರ್? ಏನಂತೀಯ?
ನನಗೆ ಉಪದೇಶ ಕೊಡೋಕೆ ಬರ್ತೀಯಾ? ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅದೇನೋ ಅಂತಾರಲ್ಲ, ಕೊಟ್ಟು ಹೊಡ್ಸ್ಕೊಳ್ಳೋದು ಅಂತ. ಅದು ನನ್ನಂಥವ್ರು ನೋಡಿ ಹೇಳಿರ್ಬೇಕು. ಮಾತುಕತೆ ಇಲ್ಲದೆ ಹೇಗೆ ಮಲಗಿದ್ಲೋ ಈಗಲೂ ಹಾಗೆ ಮಲಗಿದಾಳೆ. ಆದ್ರೆ ನಾನಂತೂ ನಂಬಿಕೆ ಕಳ್ಕೊಂಡಿಲ್ಲ ಬ್ರೋ. ಚಿಂತನೆ ಮಾಡೋದು ಬೇಡ, ನನ್ನ ಮಲ್ಲಿಗೆ ಪ್ರಜ್ಞೆ ಬಂದೇ ಬರುತ್ತೆ. ಅವಳು ಇನ್ನು 100 ವರ್ಷ ನನ್ನ ಜೊತೆ ಬದುಕ್ತಾಳೆ. ಆ ನಂಬಿಕೆ ನನಗಿದೆ ಬ್ರೋ. ಆ ದೇವರು ನನ್ನ ಮಗು ಪ್ರಪಂಚಕ್ಕೆ ಬರೋಕ್ ಮುಂಚೆನೆ ಕಿತ್ಕೊಂಡ. ಆದ್ರೆ ಮಲ್ಲಿ ವಿಚಾರದಲ್ಲಿ ಅವನಾಗ ಮಾಡಲ್ಲ ಬ್ರೋ. ಅವನಿಗೆ ನನ್ನ ಪ್ರೇಯರ್ಸ್ ತಲುಪಿದೆ. ಅವನಿಗೆ ತುಂಬಾ ಚೆನ್ನಾಗಿ ಗೊತ್ತು ಮಲ್ಲಿ ನನ್ನನ್ನಾಗ್ಲಿ ಅಥವಾ ನಾನು ಮಲ್ಲಿನಾಗ್ಲಿ ಒಬ್ರಿಗೊಬ್ರು ಎಷ್ಟು ಪ್ರೀತಿಸ್ತೀವಿ ಅಂತ ಅವನಿಗೆ ಅರ್ಥ ಆಗಿದೆ ಬ್ರೋ. ಅದಕ್ಕೆ ಅವ್ನ ಮಲ್ಲಿಗೆ ಏನು ಮಾಡೋದಿಲ್ಲ. ಮಲ್ಲಿಗೆ ಹುಷಾರಾಗಿ ಆಗ್ತಾಳೆ, ಅವಳು ಪ್ರಜ್ಞೆ ಬಂದೇ ಬರುತ್ತೆ, ಅವಳನ್ನ ಜೊತೆ ಚೆನ್ನಾಗಿ ಸಂಸಾರ ಮಾಡೇ ಮಾಡ್ತಾಳೆ. ಆ ನಂಬಿಕೆ ನನಗಿದೆ ಬ್ರೋ. ಸಾರಿ, ಎಮೋಷನಲ್ ಏನಾದ್ರು ಮಾತಾಡ್ತಾ ಇದ್ದೀನಿ. ಹೇ, ಹೀಗಾಗೋದು ಸಹಜ ಅಜಯ್. ಇದರಲ್ಲೇ ಗೊತ್ತಾಗುತ್ತೆ ನೀನು ಮಲ್ಲಿನ ಎಷ್ಟು ಪ್ರೀತಿಸ್ತೀಯ ಅಂತ. ದೇವರು ನಿಮ್ಮಿಬ್ಬರನ್ನು ದೂರ ಮಾಡಲ್ಲ, ಒಳ್ಳೇದು ಮಾಡ್ತಾನೆ. ಹೌದು ಜಯದೇವರು, ಮಲ್ಲಿ ಹುಷಾರಾಗ್ತಾಳೆ, ಆ ನಂಬಿಕೆ ನಮ್ಮೆಲ್ರಿಗೂ ಇದೆ. ಈ ನಿಮ್ಮ ಮಾತುಗಳೇ ಅದಕ್ಕೆ ನನಗೆ ಧೈರ್ಯ ತುಂಬ್ತಾ ಇರೋದು. ಆ್ಯಂಡ್ ನಾನು ಕುಗ್ದೇ ಇರೋ ಹಾಗೆ ನೋಡ್ಕೋತಾ ಇರೋದು. ಆ್ಯಂಡ್ ಪ್ಲೀಸ್ ಇಬ್ರಿಗೂ ಇಟ್ಸ್ ಅ ರಿಕ್ವೆಸ್ಟ್, ಈಗಲಾದರೂ ಮನೆಗೆ ಹೋಗಿ ರೆಸ್ಟ್ ಮಾಡಿ. ನೋಡಿ, ನೀವಿಬ್ರು ಹೇಗೆ ನನ್ನ ಬಗ್ಗೆ ಕೇರ್ ಮಾಡಿದ್ರಿ, ನನ್ನನ್ನು ಮನೆಗೆ ಕಳಿಸಿದ್ರು, ನನಗೂ ನಿಮ್ಮ ಮೇಲೆ ಹಾಗೆ ಅಲ್ವಾ. ಇಟ್ಸ್ ಅ ರಿಕ್ವೆಸ್ಟ್, ದಯವಿಟ್ಟು ಹೋಗಿ ಮನೆಗೆ ಹೋಗಿ ರೆಸ್ಟ್ ಮಾಡಿ. ಇಲ್ಲ ಜಯ್ ಬ್ರೋ, ಪ್ಲೀಸ್ ಬ್ರೋ. ನೋಡು, ನಿನಗೆ ಆಂಗ್ಸೈಟಿ ಇಶ್ಯೂಸ್ ಇದೆ, ಸ್ಟ್ರೆಸ್ ಇಶ್ಯೂಸ್ ಇದೆ. ನೀನು ಇಲ್ಲಿ ಎಷ್ಟೇ ರೆಸ್ಟ್ ಮಾಡಿದ್ರು ಅದು ಮನೇಲಿದ್ದಾಗ ಆಗಲ್ಲ ಬ್ರೋ. ಆ್ಯಂಡ್ ನಿನ್ನ ಫೇಸ್ ನೋಡಿದ್ರೆ ಗೊತ್ತಾಗ್ತಿದೆ ನೀನು ಎಷ್ಟು ಟಯರ್ಡ್ ಆಗಿದೆಯಾ ಅಂತ. ಪ್ಲೀಸ್ ಬ್ರೋ, ಇಟ್ಸ್ ಅ ರಿಕ್ವೆಸ್ಟ್. ಅದಕ್ಕೇನು ಕರ್ಕೊಂಡು ಮನೆಗೆ ಹೋಗಿ ರೆಸ್ಟ್ ಮಾಡಿ. ನೋಡು, ಇಲ್ಲಿ ನಾನು ಇರ್ತೀನಿ, ಡಾಕ್ಟರ್ಸ್ ಇದ್ದಾರೆ, ನರ್ಸ್ಗಳಿದ್ದಾರೆ. ಏನಾದರೂ ಚೇಂಜಸ್ ಇತ್ತು, ಅಪ್ಡೇಟ್ಸ್ ಇತ್ತು ಅಂದರೆ ನನಗೆ ಫೋನ್ ಮಾಡ್ತೀನಿ. ಆಗ ಏನಾದರೂ ಇದ್ದರೆ ನೀನು ಇಮಿಡಿಯೇಟಾಗಿ ಬರುವಂತೆ ಪ್ಲೀಸ್. ನನಗೆ ಇದು ಯಾವುದು ಪ್ರಾಬ್ಲಮ್ ಅಲ್ಲ ಜಯ್. ನನಗೆ ಇಲ್ಲಿಂದ ಹೋಗೋದಕ್ಕೆ ಮನಸ್ಸಾಗ್ತಾ ಇಲ್ಲ. ಅದಕ್ಕೆ ನಾನು ಮಾತು ಕೇಳ್ತಿಲ್ಲ, ನೀವಾದರೂ ಹೇಳಿ. ಗೌತಮ್ ಅವರೇ, ಅವ್ರು ಹೇಳ್ತಿರೋದು ನಿಜಾನೇ. ನಿಮಗೆ ಈಗ ಗೊತ್ತಾಗ್ತಿಲ್ಲ, ಬಟ್ ಆಮೇಲೆ ತೊಂದರೆ ಆಗುತ್ತೆ. ನೋಡಿ, ನೀವು ಹೋಗಿ ಬನ್ನಿ, ನಾನು ಇಲ್ಲೇ ಇರ್ತೀನಿ. ಅದಕ್ಕೆ ನಾನು ಇಬ್ರಿಗೂ ಸೇರಿಸೇ ಹೇಳ್ತಾ ಇರೋದು, ಇಬ್ರು ಹೋಗಿ ರೆಸ್ಟ್ ಮಾಡಿ ಅಂತ. ಜಯದೇವ್ ಅವರೇ, ಮಲ್ಲಿ ಈಗಿರೋ ಪರಿಸ್ಥಿತಿಯಲ್ಲಿ ಯಾರಾದರೂ ಒಬ್ಬರು ಹೆಂಗಸರು ಜೊತೆಲಿರೋದು ಒಳ್ಳೇದು. ಅದಕ್ಕೆ ಹೇಳ್ತಿದ್ದೀನಿ, ನಾನು ಇಲ್ಲಿರ್ತೀನಿ, ನೀವು ಹೋಗಿ ಬನ್ನಿ. ಏನಾದರೂ ಇದ್ದರೆ ನಾನು ಕಾಲ್ ಮಾಡ್ತೀನಿ. ಓಕೆ, ಹುಷಾರು. ಅದಕ್ಕೆ ನೀವು ಅಣ್ಣನ ಜೊತೆ ಹೋಗಿ ರೆಸ್ಟ್ ಮಾಡಿದರೆ ಚೆನ್ನಾಗಿರೋದು. ಪರವಾಗಿಲ್ಲ ಜಯದೇವ್ರೆ, ನನಗೇನು ತೊಂದರೆ ಇಲ್ಲ. ಇಬ್ರು ಹೋಗ್ತಾರೆ ಅನ್ಕೊಂಡ್ರೆ ಇವಳು ಉಳ್ಕೊಂಬಿಟ್ಲಲ್ಲ, ಏನು ಮಾಡಲಿ.